ಆಭರಣಗಳ ತಯಾರಿಕಾ ಶುಲ್ಕ ಜಾಸ್ತಿಯಾಗಿದೆ ಅಂತ ಹೇಳ್ಬೋದು. ಆಭರಣಗಳು ಚಿನ್ನದ ಬೆಲೆಗಿಂತ ಜಾಸ್ತಿ ಇದೆ. ಆಭರಣ ವ್ಯಾಪಾರಿಗಳು ವಿಧಿಸುವ ದರದಲ್ಲಿ ಮೇಕಿಂಗ್ ಚಾರ್ಜ್ ಕೂಡ ಸೇರಿರುತ್ತೆ. ಉದಾಹರಣೆಗೆ ಯಾರಾದರೂ 50,000 ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನು ತಗೊಂಡಿದ್ದಾರೆ ಅಂತ ಅಂದರೆ ತಯಾರಿಕಾ ಶುಲ್ಕ, ತಯಾರಿಕಾ ವೆಚ್ಚ 10%, ಅಂದರೆ ನೀವು ಅದಕ್ಕೆ 5,000 ರೂಪಾಯಿ ಹೆಚ್ಚು ಕೊಡಬೇಕಾಗತ್ತೆ. ಅದನ್ನು ಬಿಟ್ಟು ಮತ್ತೆ ಬೇರೆ ಬೇರೆ ರೀತಿಯ ಒಂದು ಚಾರ್ಜಸ್ಗಳನ್ನು ಸಹ ಹಾಕ್ತಾರೆ. ಇದರೊಂದಿಗೆ ಚಿನ್ನದ ಸರದ ಬೆಲೆ 55,000. ಇದು ಚಿನ್ನದ ತೂಕ ಸಪ್ರೇಟ್ ಆಗಿರ್ಬೋದು. ನಾವು ತಯಾರಿಕಾ ವೆಚ್ಚವನ್ನು ಕಡಿಮೆ ಮಾಡೋದು ಹೇಗೆ? ಯಾವುದೇ ಚಿನ್ನದ ಆಭರಣವನ್ನು ನಾವು ತಗೋಬೇಕಾದ್ರೆ ಅದರ ವಿನ್ಯಾಸ ಅಂದರೆ ಡಿಸೈನ್ ಅದು ತುಂಬ ವಿಸ್ತಾರವಾಗಿರಬಾರ್ದು, ಅಂದರೆ ದೊಡ್ಡದಾಗಿರಬಾರ್ದು, ಕಸೂರಿ ಕೆಲಸ ಜಾಸ್ತಿ ಇರಬಾರ್ದು. ಅದರಲ್ಲಿ ಉತ್ತಮ ವಿನ್ಯಾಸ, ಹೆಚ್ಚಿನ ಮೇಕಿಂಗ್ ಚಾರ್ಜ್, ಹೆಚ್ಚಿನ ತಯಾರಿಕಾ ಶುಲ್ಕ, ತಯಾರಿಕಾ ವೆಚ್ಚ. ಆದ್ದರಿಂದ ಸರಳ ವಿನ್ಯಾಸದ ಆಭರಣಗಳನ್ನು ತಗೋಬೇಕು. ಆವಾಗ ಚಿನ್ನದಿಂದ ಯಾವುದೇ ಆಭರಣವನ್ನು ತಯಾರಿಸುವ ವೆಚ್ಚದಲ್ಲಿ ಆಭರಣ ತಯಾರಿಕೆ ಶುಲ್ಕ ಅಂತ ಕರೀತಾರೆ. ಸರಳವಾಗಿ ಹೇಳಬೇಕು ಅಂದರೆ ಚಿನ್ನದಿಂದ ಆಭರಣಗಳನ್ನು ಮಾಡುವ ಕುಶಲಕರ್ಮಿಗಳ ಸಂಭಾವನೆ, ಇದು ಮೇಕಿಂಗ್ ಚಾರ್ಜ್. ಆಭರಣ ಮಾಡಲು ಯಾರು ಎಷ್ಟು ಶುಲ್ಕ ವಿಧಿಸ್ತಾರೆ ಅನ್ನೋದು ಇಲ್ಲಿ ಮುಖ್ಯ. ನಾಣ್ಯಗಳು ಅಥವಾ ಆಭರಣಗಳಿಲ್ಲದೆ ನಾರ್ಮಲ್ ಆಗಿ ಚಿನ್ನವನ್ನು ಖರೀದಿ ಮಾಡಿದಾಗ ಯಾವುದೇ ಮೇಕಿಂಗ್ ಚಾರ್ಜ್ ಅದಕ್ಕೆ ಬರೋದಿಲ್ಲ. ಅದನ್ನು ನಾವು ಎಷ್ಟು ಅದರಲ್ಲೇ ಕರ್ಗೋಗ್ಬಿಟ್ರೆ ಚೈನು ಸೊಂದಿನೆಲ್ಲ ಇರುತ್ತೆ, ಅದೆಲ್ಲ ಇದಾಗುತ್ತೆ, ಸ್ವೆಟ್ಟಿಂಗು ಅದು ಇದೆಲ್ಲ